ಇದು ವರುಣ್ನ ಕತೆ. ಕಾಲೇಜಿನಿಂದ ಹೊಸದಾಗಿ ಪದವೀಧರನಾದ ವರುಣ್ ಬೆಂಗಳೂರಿನಂತಹ ದೊಡ್ಡ ನಗರದಲ್ಲಿ ತನ್ನ ಕನಸನ್ನು ಬೆನ್ನತ್ತಿ ಬಂದಿದ್ದ. ಆರ್ಥಿಕ ಚೌಕಟ್ಟಿನಲ್ಲಿದ್ದರೂ ತನ್ನದೇ ಆದ ಕನಸುಗಳನ್ನು ನನಸಾಗಿಸಲು ತುಂಬ ಶ್ರಮಪಟ್ಟು ಕೆಲಸ ಮಾಡ್ತಿದ್ದ ಮತ್ತು ಆ ಕನಸನ್ನು ನನಸಾಗಿಸುವ ಹಂಬಲ ಅವನಲ್ಲಿತ್ತು. ಯಾಕೋ ಏನೋ ಅವನ ಅದೃಷ್ಟನೇ ಚೆನ್ನಾಗಿರಲಿಲ್ಲ. ಅವನು ಹೊಸದಾಗಿ ಶುರು ಮಾಡಿದ್ದ ಸ್ಟಾರ್ಟಪ್ ದಿವಾಳಿಯಾಗಿತ್ತು. ಅವನ ಸಂಪಾದನೆ ಎಲ್ಲ ಕರಗಿ ಹೋಗಿತ್ತು. ಆಗ ವರುಣ್ಗೆ ಇದ್ದದ್ದು ಎರಡೇ ದಾರಿ. ಒಂದು, ತನ್ನ ಸ್ಟಾರ್ಟಪ್ಪನ್ನು ಗಿವ್ ಅಪ್ ಮಾಡಬೇಕು, ಇಲ್ಲ ಅದನ್ನೇ ಮುಂದುವರಿಸಬೇಕು. ಇವೆರಡಕ್ಕೂ ಹಣದ ಅವಶ್ಯಕತೆ ಇತ್ತು. ಆತ ಒಂದು ಯೋಚನೆ ಮಾಡ್ತಾನೆ. ಸ್ಟಾರ್ಟಪ್ ಅಂತೂ ಬಿಡೋಕ್ಕಾಗಲ್ಲ, ಯಾಕೆಂದರೆ ಆತ ಕನಸು ಕಂಡಿದ್ದ, ಅದರ ಬಗ್ಗೆ ರಿಸರ್ಚ್ ಕೂಡ ಮಾಡಿದ್ದ. ಒಂದಲ್ಲ ಒಂದು ದಿನ ನನ್ನ ನಾಲೆಜ್ ನನಗೆ ಕೈ ಹಿಡಿಯುತ್ತೆಂಬ ನಂಬಿಕೆ ಅವನಲ್ಲಿತ್ತು. ಹಾಗಾಗಿ ಅವನೊಂದು ಯೋಚನೆ ಮಾಡ್ತಾನೆ. ಬೆಂಗಳೂರಲ್ಲಿದ್ದರೆ ಹೆವಿ ಖರ್ಚು, ಊರಿಗೆ ಹೋಗೋಕ್ಕಾಗಲ್ಲ. ಯಾವುದಾದ್ರೂ ಹಳ್ಳಿ ಕಡೆ ಹೋಗಿ ತನ್ನ ಸ್ಟಾರ್ಟಪ್ಪನ್ನು ಮತ್ತೆ ಶುರು ಮಾಡಬೇಕಂತ ಆಲೋಚನೆ ಇತ್ತು. ಯಾಕೆಂದರೆ ಹಳ್ಳಿ ಕಡೆ ತುಂಬ ಬಾಡಿಗೆ ಕಡಿಮೆಗೆ ಸಿಗ್ತಿದ್ದರಿಂದ ಎಲ್ಲ ವ್ಯವಸ್ಥೆಗಳು ಅಲ್ಲಿರೋದ್ರಿಂದ ಖರ್ಚು ಕೂಡ ಕಡಿಮೆ. ಶಾಂತವಾಗಿ ತನ್ನ ಕೆಲಸವನ್ನು ಮತ್ತೆ ರೀಸ್ಟಾರ್ಟ್ ಮಾಡ್ಬೋದು ಎಂಬ ಆಲೋಚನೆ ಆತನಲ್ಲಿತ್ತು. ಹಾಗಾಗಿ ಹೋದರೆ ಎಲ್ಲಿಗೆ ಹೋಗೋದು ಅಂತ ಒಂದು ಸಲ ಯೋಚನೆ ಮಾಡ್ತಿದ್ದ. ಆಗ ಅವನಿಗೆ ನೆನಪಾಗಿದ್ದೆ ತನ್ನ ಹಳೆ ಸ್ನೇಹಿತ ವಿಶ್ವ. ನೆನಪಾಗ್ತಿದ್ದಂತೆ ಆತನಿಗೊಂದು ಕಾಲ್ ಮಾಡ್ತಾನೆ. ಫೋನ್ ರಿಂಗ್ ಆಗ್ತಾ ಇದ್ದಂತೆ ಆ ಕಡೆಯಿಂದ ವಿಶ್ವ ಕಾಲನ್ನು ರಿಸೀವ್ ಮಾಡ್ತಾನೆ. ಹೇ ವರುಣ್, ಹೇಗಿದೆಯಾ? ಚೆನ್ನಾಗಿದೆಯಾ? ಎಷ್ಟು ದಿನ ಆಯಿತು ನಿನ್ನನ್ನು ನೋಡಿ, ಕಾಲ್ ಕೂಡ ಮಾಡ್ತಾ ಇಲ್ಲ, ಯಾಕೆ, ಏನಾಯಿತು ಅಂತ ಆ ಕಡೆಯಿಂದ ವಿಶ್ವ ಕ್ಯೂರಿಯಸ್ ಆಗಿ ಕೇಳ್ತಾನೆ. ಈ ಕಡೆ ವರುಣ್, ಏನಿಲ್ಲ ಮಚ್ಚ, ನಿನಗೆ ಗೊತ್ತಿದೆಯಲ್ಲ ನಾನು ಸ್ಟಾರ್ಟ್ ಮಾಡಿರೋದು. ಅದಿನ್ನೂ ನಾನು ಅಂದ್ಕೊಂಡಂಗೆ ವರ್ಕೌಟ್ ಆಗಿಲ್ಲ. ಅದಕ್ಕೆ ನಾನೊಂದು ಡಿಸೈಡ್ ಮಾಡಿದ್ದೀನಿ, ಈ ಬೆಂಗಳೂರು ಬಿಟ್ಟು ಯಾವುದಾದ್ರೂ ಪೀಸ್ಫುಲ್ ಏರಿಯಾಗೆ ಹೋಗಿ ಮತ್ತೆ ನನ್ನ ಸ್ಟಾರ್ಟಪ್ಪನ್ನು ರೀಸ್ಟಾರ್ಟ್ ಮಾಡೋಣ ಅಂತ. ಅದಕ್ಕೆ ನಿನ್ನ ಸಹಾಯ ಕೇಳ್ಕೊಂಡು ನಿನಗೆ ಫೋನ್ ಮಾಡಿದ್ದೀನಿ ಅಂತಾನೆ. ಅದಕ್ಕೆ ವಿಶ್ವ, ಅಯ್ಯೋ ಹೇಳು ಮಚ್ಚ, ನಿಂಗೆ ಇಲ್ದಿರೋದ, ಏನು ಬೇಕು ಹೇಳು, ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ ಅಂತ. ಅದಕ್ಕೆ ವರುಣ್ ಹೇಳ್ತಾನೆ, ಅಯ್ಯೋ ಜಾಸ್ತಿ ಏನೋ ಹೆಲ್ಪ್ ಮಾಡಪ್ಪ, ನಿಂದು ಹಳೆ ಮನೆ ಒಂದಿದೆಯಲ್ಲ ನಿಮ್ಮೂರಲ್ಲಿ, ಅದನ್ನು ಬೀಗ ಒಂದು ಕೊಡು ನನಗೆ ಅಂತ. ಅದನ್ನು ಕೇಳಿದ ತಕ್ಷಣ ವಿಶ್ವ, ಆ ಮನೆನಾ? ನಿನ್ನ ತಲೆಗಿಲೆ ಕೆಟ್ಟಿದೆಯಾ ವರುಣ್? ಆ ಮನೆಯಲ್ಲಿ ಏನೇನಾಗಿದೆ ಅಂತ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತು. ಅದಾಗಿಯೂ ನೀನು ಆ ಮನೆ ಬೀಗ ಕೇಳ್ತಿದ್ದೀಯ ಅಂದರೆ ನೀನು ಸರಿ ಇದೆಯೋ ಅಥವಾ ಮೆಂಟ್ಲಾಗಿದೆಯೋ ನನಗೊಂದು ಗೊತ್ತಾಗ್ತಾ ಇಲ್ಲ. ನಾವೇ ಆ ಮನೆ ಕಡೆ ಹೋಗ್ತಾ ಇಲ್ಲ, ಅದನ್ನು ಸೇಲ್ ಮಾಡೋ ಯೋಚನೆ ಕೂಡ ನಾವು ಮರ್ತಿದ್ದೀವಿ. ಅಂಥದ್ರಲ್ಲಿ ನೀನು ಆ ಮನೇಲಿ ಇರ್ತೀಯ ಅಂದರೆ ನಿನಗೆ ಹುಚ್ಚಿಡ್ದಿದೆ. ಬೇಡ ವರುಣ್, ನಾನು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ. ಅದಕ್ಕೆ ಆ ಕಡೆಯಿಂದ ವರುಣ್ ಹೇಳ್ತಾನೆ, ಅಯ್ಯೋ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಯಾರೋ 4 ಜನ 4 ಮಾತಾಡ್ತಾರಂತ ಅಷ್ಟು ಒಳ್ಳೆ ಮನೆಗೆ ನೀನು ಬೀಗ ಹಾಕಿದೀಯ. ನಾನು ಮುಟ್ಟಾಳ ಅಲ್ಲ, ನೀನು ಮುಟ್ಟಾಳ. ನೀನೇನು ಯೋಚನೆ ಮಾಡಬೇಡ, ನಾನು ಬರ್ತಾ ಇದ್ದೀನಿ. ನನಗೆ ಇದ್ರ ಬಗ್ಗೆ ಎಲ್ಲ ನಂಬಿಕೆ ಇಲ್ಲ. ನಾನಲ್ಲಿ ಬರೋದ್ರಿಂದ ನಿನಗೆ 2 ಹೆಲ್ಪ್ ಆಗುತ್ತೆ ನೋಡು. ನಾನು ಒಂದು 2-3 ತಿಂಗಳು ಅಲ್ಲಿರ್ತೀನಿ. ನಾನು ಅಲ್ಲಿದ್ದ ಮೇಲೆ ಆ ಊರ ಜನಕ್ಕೆಲ್ಲ ನಂಬಿಕೆನೂ ಬರುತ್ತೆ. ಆಮೇಲೆ ಆರಾಮಾಗಿ ಆ ಮನೆನ ನೀನು ಸೇಲ್ ಮಾಡ್ಬೋದು. ನೋಡು, ನಾನು ಹೇಳೋದೆಲ್ಲ ಹೇಳಿದ್ದೀನಿ, ಇನ್ಮೇಲೆ ನಿನಗೆ ಬಿಟ್ಟಿದ್ದು ಅಂತ ಹೇಳ್ತಾನೆ. ಅದಕ್ಕೆ ವಿಶ್ವ, ನೀನಿಷ್ಟು ಹಠ ಮಾಡ್ತಿದ್ಯಾ ಅಂದರೆ ನಾನೇನೂ ಮಾಡೋಕ್ಕಾಗಲ್ಲ. ಸರಿ, ಯಾವಾಗ ಬರ್ತೀಯ ಹೇಳು, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾನೆ. ಅಯ್ಯೋ ಅದಕ್ಕೆ ಆಗ್ತಡ, ನಾನು ಈ ಶನಿವಾರನೇ ಹೊರಡ್ತಾ ಇದ್ದೀನಿ. ಸಂಡೇ ಅಲ್ಲಿ ಬಂದು ಮುಟ್ತೀನಿ. ನನ್ನನ್ನು ಪಿಕ್ ಮಾಡೋಕ್ಕೆ ಬಸ್ ಸ್ಟ್ಯಾಂಡಿಗೆ ಬಾ, ನಾನು ಅಲ್ಲಿಂದ ಆ ಮನೆಗೆ ಸೀದಾ ಹೋಗ್ತೀನಿ. ಅದಕ್ಕೆ ವಿಶ್ವ ಹೇಳ್ತಾನೆ, ಅದೆಲ್ಲ ನಾನು ನೋಡ್ಕೋತೀನಿ. ನೀನು ಬರೋಕ್ಕಿಂತ ಮುಂಚೆ ನನಗೊಂದು ಫೋನ್ ಮಾಡು. ಸಂಡೇ ಬೆಳಗ್ಗೆ ನಾನು ನಿನ್ನ ಪಿಕ್ ಮಾಡೋಕ್ಕೆ ಬರ್ತಾಯಿದ್ದೀನಿ. ಫೋನ್ ಇಟ್ಟ ಮೇಲೆ ವಿಶ್ವ ಗಾಬರಿ ಆಗಿದ್ದ. ತನ್ನ ತಂದೆ ತಾಯಿ ಹತ್ರ ಈ ಮಾತನ್ನು ಹೇಳ್ತಾನೆ. ಅಪ್ಪ ಅಮ್ಮ, ನನ್ನ ಫ್ರೆಂಡ್ ವರುಣ್ ಇಲ್ಲಿಗೆ ಬರ್ತಾ ಇದ್ದಾನೆ. ಅವನಿಗೆ ಆ ಮನೆ ಬೀಗ ಬೇಕಂತೆ. ಅವನೊಂದು 2-3 ತಿಂಗಳು ಅಲ್ಲಿರ್ತಾನಂತೆ. ನನ್ನ ಮಾತನ್ನು ಅವನ ಕೇಳ್ತಾನೇ ಇಲ್ಲ. ಅದಕ್ಕೆ ಅವನ ತಂದೆ ಹೇಳ್ತಾರೆ, ವರುಣ್ಗೇನಾದರೂ ಹುಚ್ಚ? ಅವನು ಯಾಕೆ ಈ ನಿರ್ಧಾರ ತಗೊಂಡ? ಅವನಿಗೆ ಇರ್ಬೋದಿದ್ರೆ ಇಲ್ಲೇ ಇರ್ಬೋದಿತ್ತು, ನಾವೇನು ಬೇಡ ಅಂತಿದ್ವಾ? ಅದೇ ಮನೆ ಬೇಕಂತ ಅವನು ಯಾಕೆ ಹೇಳ್ತಾ ಇದ್ದಾನೆ? ಅಯ್ಯೋ ಅಪ್ಪ, ನಾನು ಏನು ಹೇಳಲಿ, ಅವನಿಗೆ ಪೀಸ್ಫುಲ್ ಏರಿಯಾ ಬೇಕಂತೆ. ಮತ್ತೆ ಅವನ ಸ್ಟಾರ್ಟಪ್ಪನ್ನು ರೀಸ್ಟಾರ್ಟ್ ಮಾಡೋಕ್ಕೆ ಯಾರೂ ಇಲ್ದಿರೋ ಜಾಗನೇ ಸರಿ ಅಂತ ಅವನ ಆಲೋಚನೆ. ನಾನು ಎಷ್ಟು ಹೇಳಿದ್ರೂ ಕೇಳ್ತಿಲ್ಲ. ಊರಿಗೆ ಬಂದ ಮೇಲೆ ನೀವಾದರೂ ಒಂದ್ಸರಿ ಮಾತಾಡಿ ಅಂತ ತನ್ನ ತಂದೆನ ಕೇಳ್ಕೊತಾನೆ. ಆಯಿತು ಬಿಡು, ಅವ್ನು ಬರಲಿ, ನಾನು ಮಾತಾಡ್ತೀನಿ ಅಂತ ತಂದೆ ಒಳಗಡೆ ಹೋಗ್ತಾರೆ. ಮುಂದೆ ಏನಾಗತ್ತೆ? ವರುಣ್ ಆ ಮನೆಗೆ ಹೋಗ್ತಾನೆ. ಅಷ್ಟಕ್ಕೂ ಆ ಮನೆ ಹೆಸರು ಕೇಳಿದಾಗ ಯಾಕೆಲ್ಲರೂ ಗಾಬರಿ ಆದರು? ಅಂಥದ್ದು ಆ ಮನೇಲಿ ಏನಾಗಿದೆ? ಅದಕ್ಕೂ ವರುಣ್ಗೂ ಏನು ಸಂಬಂಧ? ಇದನ್ನೆಲ್ಲ ತಿಳ್ಕೊಬೇಕಾದ್ರೆ ನೀವು ಮುಂದಿನ ಎಪಿಸೋಡನ್ನು ನೋಡಲೇಬೇಕು. ಇದು ಇವತ್ತಿನ ಕತೆ. ಸಿಗೋಣ ಮುಂದಿನ ಎಪಿಸೋಡ್ನಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ.